ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಹಿ ಮೆಂತ್ಯ ದೋಸೆ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದು ಕರಾವಳಿ ಸೈಡು, ಮಂಗಳೂರು ಸೈಡಲ್ಲಿ, ಕುಂದಾಪುರ ಸೈಡಲ್ಲಿ ಮಾಡ್ಕೊಳ್ಳೋವಂಥ ಒಂದು ಸಿಹಿ ತಿಂಡಿ. ಇದು ಬೆಳಗ್ಗೆ ತಿಂಡಿಗೆ ಮಾಡ್ಕೊಳ್ತಾರೆ ಇದನ್ನು. ಇದಕ್ಕೊಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ. ನಾನು ಊಟದ ಅಕ್ಕಿ ತೊಗೊಂಡಿದ್ದೀನಿ, ಬೇಕಾದ್ರೆ ದೋಸೆ ಅಕ್ಕಿ ಕೂಡ ಹಾಕ್ಕೋಬೋದು. 4 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. 2 ಸ್ಪೂನ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದೇ ಸ್ಪೂನಲ್ಲಿ 2 ಸ್ಪೂನು, 2 ಏಲಕ್ಕಿ, 1/4 ಕಪ್ ಬೆಲ್ಲ, 1/4 ಕಪ್ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ. ಫಸ್ಟು ನಾವು ಉದ್ದಿನಬೇಳೆ, ಅಕ್ಕಿ ಮತ್ತು ಮೆಂತ್ಯ ಮೂರನ್ನೂ ಒಟ್ಟಿಗೆ ಚೆನ್ನಾಗಿ 2 ಸಲ ತೊಳ್ಕೊಂಡು ಒಂದು 4 to 5 hours ಇದನ್ನು ನೆನೆ ಹಾಕ್ಕೋಬೇಕು. ಚೆನ್ನಾಗಿ ಒಂದು ನೆನಿಬೇಕಿದು. ನೆಂದಾದಮೇಲೆ ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ಳೋದಿದೆ. ಇದನ್ನು ಬಾಣಂತಿಯರಿಗೂ ಸಹಿತ ಕೊಡ್ತಾರೆ ಈ ದೋಸೆನ. ಎದೆ ಹಾಲು ಜಾಸ್ತಿ ಆಗುತ್ತೆ ಇದನ್ನು ಮೆಂತ್ಯ ದೋಸೆ ತಿಂದರೆ ಅಂಥೇಳಿ. ಚೆನ್ನಾಗಿ ನೆಂದಿದೆ. ಈಗ ಒಂಚೂರು ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ಫಸ್ಟು ಕಾಯಿ ಮತ್ತು ಏಲಕ್ಕಿನ ಡ್ರೈ ರನ್ ಮಾಡ್ಕೊಂಡು ಬರ್ತೀನಿ. ಇದಕ್ಕೆ ಇವಾಗ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ ನೆನೆಸಿದ್ವಲ್ಲ ಅದು ಮತ್ತು ಬೆಲ್ಲ ಹಾಕ್ಬಿಟ್ಟು ನೈಸಾಗಿ ರುಬ್ಕೊಂಡು ಬರ್ತೀನಿ. ನೋಡಿ ಎಷ್ಟು ನೈಸಾಗೇ ಇರಬೇಕದು. ಇದನ್ನು ಒಂದು ಸಾಯಂಕಾಲ ಈಗ ಒಂದು 5-6 ಗಂಟೆಗೆ ರುಬ್ಕೊಂಡಿದ್ದೀವಿ ಅಂದರೆ 10 ಗಂಟೆ ತನಕ ಹೊರಗಡೆನೇ ಇಟ್ಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಗುತ್ತೆ. ತುಂಬಾ ಹುಳಿ ಬರಬಾರ್ದು, ಸ್ವಲ್ಪ ಒಂದು ಹುಳಿ ಬರಬೇಕಷ್ಟೇ ಇದು. ಇದನ್ನು ತೆಳ್ಳಗಾರ ಹರಡಿಕೊಂಡು ದೋಸೆ ಮಾಡ್ಕೊಳ್ಬೋದು, ಕ್ರಿಸ್ಪಾಗಿ ಬರುತ್ತೆ. ಇಲ್ಲ ಅಂದರೆ ಸೆಟ್ ದೋಸೆ ಥರ ಮಾಡ್ಕೋಬೋದು. ತುಪ್ಪ ಹಾಕಿ ಬೇಯಿಸ್ಕೋಬೇಕು, ಎಣ್ಣೆ ಹಾಕಕ್ಕೆ ಹೋಗಬಾರ್ದು ಇದಕ್ಕೆ. ಇದನ್ನು ತುಪ್ಪದ ಜೊತೆನೋ ಅಥವಾ ಬೆಣ್ಣೆ ಜೊತೆನೋ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅವರೆಲ್ಲ ಇದಕ್ಕೆ ಜೋನಿ ಬೆಲ್ಲ ಅಂತ ಸಿಗುತ್ತಲ್ಲ, ಅದನ್ನು ನೆಂಚ್ಕೊಂಡು ತಿಂತಾರೆ. ತುಪ್ಪ ಮತ್ತು ಜೋನಿ ಬೆಲ್ಲದ ಜೊತೆ ತಿಂತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಇದನ್ನು. ಹೆಲ್ತಿಗೂ ಇದು ತುಂಬ ಒಳ್ಳೆಯದೇ ಇದೆ. ಟ್ರೈ ಮಾಡಿ ಒಂದು ಸಲ ನೀವು ಕೂಡ. ಓಕೆನಾ? ಥ್ಯಾಂಕ್ ಯು.